ಸರ್, ನಿಮ್ಮ ರುಟೀನ್ ತಿಳ್ಕೊಳಕ್ಕೆ ನಂಗೊಂದು ಆಸೆ ಇದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಹೇಗಿರುತ್ತೆ ನಿಮ್ಮ ರುಟೀನ್? 4:45ಗೆ ನಾವು ಅಲಾರಾಮ್ ಇಡ್ತೀವಿ. ನಾವು 4:45 ಎವ್ರಿ ಡೇ. ఒక 10 ನಿಮಿಷ ಮುಂಚೆ ಮಿಸ್ಸೆಸ್ ಎದ್ದು ಹೇಳ್ತಾರೆ, ಅಲಾರಾಮ್ ಹೊಡಿದ ಮುಂಚೆನೆ. ಓಕೆ. ಅಲಾರಾಮ್ ಹೊಡಿದ್ರು ನಾನು ಇಡ್ತಿರ್ತೀನಿ. ಓಕೆ. ಎದ್ದ ತಕ್ಷಣ 2 ಗ್ಲಾಸ್ ಬಿಸಿನೀರು ಕುಡಿತೀನಿ ನಾನು. ದೊಡ್ಡವರೆಲ್ಲ ಡಾಕ್ಟರ್ ಎಲ್ಲ ಹೇಳ್ತಾರೆ ಬಿಸಿನೀರು ಕುಡೀರಿ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಅಲ್ಲಿಂದ ಮನೆಯಲ್ಲೇ ವಾಕಿಂಗ್ ಮಾಡ್ತೀನಿ ನಾನು. 1 hour 15 minutes ವಾಕಿಂಗ್ ಮಾಡ್ತೀನಿ. ಮಿಸ್ಸೆಸ್ಸು ಪೂಜೆ ರೂಮ್ ಕ್ಲೀನ್ ಮಾಡ್ಕೊಳ್ಳೋದು ಆ ಕಾರ್ಯಕ್ರಮ ಎಲ್ಲ ಅವ್ರಿಗೆ 7 ಗಂಟೆ ಆಗತ್ತೆ. ಈ ವಾಕಿಂಗ್ ನಿಲ್ಲಿಸಿ ಹೂವಿದೆ ಗಿಡಗಳು ನೋಡಿದ್ರೆ ಅದೆಲ್ಲ ಕಿತ್ಕೊಂಡು ಬಂದು ಮಿಸ್ಸೆಸ್ ನಾನು ಹೆಲ್ಪ್ ಮಾಡ್ತೀನಿ. ನಾನು ಈಗ ಕಾಫಿ ಮಾಡಿ ಕೊಡ್ತಾರೆ ನಮ್ಗಳು. ಒಂದು ಕಾಫಿ ಕುಡಿದ ಮೇಲೆ ಪ್ರಾಣಾಯಾಮ ಮಾಡ್ತೇನೆ. 8 ಕಾಲಿಗೆ ಸ್ನಾನ ಮಾಡಿ ತಿಂಡಿ ತಿನ್ಕೊಳ್ತೀನಿ ನಾನು. ಇದಾದ್ಮೇಲೆ ಈಗ ಕರೋನಾ ಬಂದ ಮೇಲೆ ಅಷ್ಟೊಂದು ಕೆಲಸ ನನಗಿಲ್ಲ. ಸಿನಿಮಾ ಕೆಲಸಗಳಿಲ್ಲ ಇವಾಗ. ಮಿಸ್ಸೆಸ್ ಜೊತೆ ಆಗ್ಬೋದು, ಏನೋ ಓದೋದಾಗ್ಬೋದು, ಬರೆಯೋದಾಗ್ಬೋದು. ಆ ಕಾಲದಲ್ಲಿ ಅಂದರೆ 18 hours ಕೆಲಸ ಮಾಡ್ತೀನಿ. ಇವಾಗ 18 hours ಕೆಲಸ ಮಾಡೋಷ್ಟು ಕರೋನಾ ಬಂದ ಮೇಲೆ ಎಲ್ಲ ಟೋಟಲ್ ಇಂಡಸ್ಟ್ರಿನೇ ಏರಿಪೇರ್ ಆಯಿತು ಟೋಟಲ್ ಆಗಿ. ಲಂಚ್ 1 ಗಂಟೆ ನಾವು ಲಂಚ್ ತಿಂತೀವಿ. ನಿದ್ರೆ ಮಾಡೋ ಅಭ್ಯಾಸ ಇಲ್ಲ ಫಸ್ಟ್ ಮಧ್ಯಾಹ್ನ. ಯಾಕಂದರೆ ಶೂಟಿಂಗ್ ಮಾಡೋರಿಗೆ ನಿದ್ದೆ ಮಾಡಿದ್ರೆ ಶೂಟಿಂಗ್ ಮಾಡೋಕ್ಕಾಗಲ್ಲ ಅನ್ನೋದು. ಅಸ್ಟೆಂಟ್ ಕಾಲದಿಂದ 53 ವರ್ಷ ಕಾಲದಿಂದ ನಾವು ಮಧ್ಯಾಹ್ನ ನಿದ್ರೆ ಮಾಡೋದು ಅಭ್ಯಾಸ ಏನಿಲ್ಲ. 4 ಗಂಟೆಗೆ ಒಂದು ಟೀ ಕೊಡ್ತಾರೆ. 7-7:15 ಗಂಟೆಗೆ ಡಿನ್ನರ್ ಆಗತ್ತೆ. 9:30 10ಗೆ ಮುಗೀತದೆ. ಓದೋದು ಚಿಕ್ಕ ಆಫೀಸ್ ಇದೆ, ಇಲ್ಲೇ ಕೂತ್ಕೊಂತೀನಿ ನಾನು, ಓದ್ತಾ ಇರ್ತೀನಿ ನಾನು. ಕೆಲಸ ಇದೆಯಲ್ವೋ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಕಥೆಗಳು ರೆಡಿ ಮಾಡ್ತಾ ಇರ್ತೀನಿ ನಾನು. ಬ್ರೇಕ್ಫಾಸ್ಟ್ ಆದ್ಮೇಲೆ ಲಂಚ್ವರೆಗೂ ಕೆಲಸ ಮಾಡ್ತೀನಿ ಇಲ್ಲಿ ಬಂದು. ಲಂಚ್ ಆದಮೇಲೆ 4 ಗಂಟೆವರೆಗೆ ಟೀ ಟೈಮ್ವರೆಗೂ ಇಲ್ಲೇ ಕೆಲಸ ಮಾಡ್ತೀನಿ. ಆಮೇಲೆ ಮಿಸ್ಸೆಸ್ ಜೊತೆಯಲ್ಲಿ ಟೈಮು ಈವ್ನಿಂಗ್ 6-6:30 ಕೆಳಗೆ ಕೂತ್ಕೊಂತೀವಿ. ಎದುರು ಮನೆಯವ್ರು ನಾವು ಕೂತ್ಕೊಂಡು ಈ ಸಮಾಜದ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಬಾಬಾ ದೇವಸ್ಥಾನಕ್ಕೆ ಹೋಗ್ತೀವಿ. ಮಿಸ್ಸೆಸ್ ಜಾಸ್ತಿ ಪೂಜೆ ರೂಮು ತೋರಿಸ್ತೀನಿ ಕೆಳಗೆ ಹೋದ್ಮೇಲೆ. ಅವರು ಅಲ್ಲೇ ಬಾಬಾ ಇದ್ದಾರೆ, ಬಾಬಾ ಇಲ್ಲೇ ಇದ್ದಾರೆ ಅಂತಾರೆ. ಯಾರೇ ಬಂದ್ರೂ ಇಲ್ಲಿ ನಮ್ಗೊಂಥರ ಪಾಸಿಟಿವ್ ಆಗಿರುತ್ತೆ. ಬಾಬಾ ಇಲ್ಲೇ ಇದ್ದಾರೆ ಅಂತ ಹೇಳೋಷ್ಟು ಇದಿರುತ್ತೆ. ಶೂಟಿಂಗ್ ಕಾಲದಲ್ಲಿ ನೀವು ಡೈರಿ ಕೇಳಬೇಕಾಯ್ತು. ದಿನ ಚೇಂಜ್ ಆಗ್ತಿತ್ತು. ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ, ಒಂದೊಂದು ದಿನ 2 ಶೂಟಿಂಗ್ 3 ಶೂಟಿಂಗ್ ಮಾಡಿದ್ದೀನಿ ನಾನು ಮಹಾಲಶ್ರೀ ಸೀಸನ್ನಲ್ಲಿ ಟು ಸೇವ್ ದಿ ಪ್ರೊಡ್ಯೂಸರ್. ಅಂದ್ರೆ ಬೆಳಗ್ಗೆ 4:15 ಎದ್ದಿದ್ದೆ ಅವನು ನಾನು. ಫಸ್ಟ್ ಪೂಜೆ ಕಾರ್ಯಕ್ರಮ ಮುಗಿಸೋ ಆ ಕಾಲದಲ್ಲಿ ಪೂಜೆ ಇರುತ್ತೆ. ಜನಾರ್ದನ್ ಹೋಟ್ಲಿಗೆ ಹೋಗ್ತೇನೆ ನಾನು. ಅಲ್ಲಿ ಕೊಣಗಲ್ ನಾಗಭೂಷಣ ರೂಮ್ ಹಾಕಿರ್ತೀವಿ ನಾವು. ಅವ್ರ ಸಂಭಾಷಣೆ ಬರೆಯೋದು. ಹತ್ರ 40 ಪಿಕ್ಚರ್ ಮಾಡಿದ್ದಾರೆ ಅವ್ರು ನನಗೆ. ಅದು ನೋಡಿಕೊಂಡು ಕರೆಕ್ಷನ್ಸ್ ಇದ್ರೆ ಆಮೇಲೆ ನಾನು ಕಾರ್లో ಹೋಗ್ತಾ ಕ್ಯಾಸೆಟ್ ಹೇಳ್ಬಿಟ್ಟು ಕ್ಯಾಸೆಟ್ ಕಲಿಸ್ಕೊಡ್ತೀವಿ. ಅದು ಕರೆಕ್ಷನ್ ಮಾಡಿ ಅವ್ರು ಕಲಿಸ್ಕೊಡ್ತಾರೆ. ಸೆಟ್ನಲ್ಲಿ ಅದು ಮಾಡ್ತಾ ಇರ್ತೀವಿ. ಶೂಟಿಂಗ್ ಮುಗಿಸ್ಕೊಂಡು ಚಾಮುಂಡೇಶ್ವರಿಗೆ ಹೋಗ್ಬೇಕು ಎಡಿಟಿಂಗ್. ಅದು ಮುಗಿಸ್ಕೊಂಡು ಲೋಕಲ್ ಶೂಟಿಂಗ್ ಅಂದ್ರೆ ಹ್ಯಾಪಿ. ಮೈಸೂರು ಅಂದ್ರೆ 4:15 ಪುನಃ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಮೈಸೂರು ಹೋಗ್ಬೇಕು. ಆ ಕಾಲದಲ್ಲಿ ಜಾಸ್ತಿ ಮೈಸೂರು ಮಾಡೋದು. ತುಂಬಾ ಪಿಕ್ಚರ್ಸ್ ಅಲ್ಲೇ ಮಾಡಿದೀವಿ ನಾವು. KRS ಹಿಂಭಾಗ, KRS, ಬಲ್ಮೋರಿ, ಬೇರೆ ವಿಲೇಜಸ್ ಅಲ್ಲೆಲ್ಲೇ ಜಾಸ್ತಿ. ನನಗೆ ನೀರು, ಹೊಲ, ಗದ್ದೆ ತುಂಬಾ ಇಷ್ಟ ನನಗೆ. ನಮ್ಮ ಚಿತ್ರಗಳನ್ನು ಆ ವಿಲೇಜ್ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಅಂಬರೀಷ್ ಪಿಕ್ಚರ್ಸ್ ಆಗ್ಬೋದು, ಎಲ್ಲ ಪಿಕ್ಚರ್ಸ್ ಅಲ್ಲೆಲ್ಲೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಮನೆಯಲ್ಲಿ ಯಾವಾಗಿದನೋ ಗೊತ್ತಿಲ್ಲ, ಮಕ್ಕಳನ್ನ ಯಾವಾಗ ನೋಡಿದನೋ ಗೊತ್ತಿಲ್ಲ, ಹೆಂಡತಿಗೆ ಏನು ಮಾಡಿಕೊಟ್ಟಿದನೋ ಗೊತ್ತಿಲ್ಲ. ಎವ್ರಿಥಿಂಗ್ ಎಲ್ಲ ಅವ್ರಿಗೆ ಕೊಟ್ಟಿದ್ದೀನಿ ನಾನು. ನಾನು ಹಾಕೊಂಡು ಶರ್ಟ್ ಆಗ್ಬೋದು, ಯಾವುದನ್ನು ನಾನಾಗಿ ನಾನು ಬಳಸ್ಕೊಂಡಿದ್ದೆ ನನ್ನ ಜೀವನದಲ್ಲಿ ಇಲ್ಲ. ಒಂದು ಖರ್ಚು ಸಮೇತ ಎಲ್ಲದೂ ಮೇಡಮ್ ರೆಡಿ ಮಾಡಿರ್ತಾರೆ. ಯಾಕಂದ್ರೆ ನಮಗೆ 25 ವರ್ಷ 100 ಪಿಕ್ಚರ್. ಹೌದು ಏಮ್ಮ. 4 ಪಿಕ್ಚರ್ ವರ್ಷಕ್ಕೆ ಮಾಡಬೇಕಂದ್ರೆ 1 ವರ್ಷ 11 ಪಿಕ್ಚರ್ ಮಾಡಿದ್ದೀನಿ. 11 ಪಿಕ್ಚರ್ ಮಾಡಿದ್ದೀನಿ. ಐ ಆಮ್ ದಿ ಫಾಸ್ಟೆಸ್ಟ್ ಡೈರೆಕ್ಟರ್ ಇನ್ ಕರ್ನಾಟಕ. ಗೋಲ್ಮಾಲ್ ರಾಧಾಕೃಷ್ಣ 10 ದಿನದಲ್ಲಿ ಸಿನಿಮಾ ಫಿನಿಶ್ ಮಾಡಿದ್ದೀನಿ. ಶೂಟಿಂಗ್ ಸರ್? ಶೂಟಿಂಗ್ 10 ದಿನದಲ್ಲಿ.
ಅನಂತರಾಗಿ ಅವ್ರು ಇಟ್ಕೊಂಡು ಹ್ಮ್ ಇಟ್ ವಾಸ್ ವೆರಿ ಬಿಗ್ ಹಿಟ್, ಮ್ಯಾಸಿವ್ ಹಿಟ್. ಇನ್ನು ಮಾಲಸ ಎಲ್ಲ ಪಿಕ್ಚರ್ಸು ಗೃಹ ಪ್ರವೇಶ 13 ದಿನ. ಹ್ಮ್ ಶಿ ವರ್ಕ್ ಓನ್ಲಿ 6.5 days. ಓಕೆ. ಮಾಲಶ್ರೀ ಅವರೆಲ್ಲ ಪಿಕ್ಚರ್ಸ್ 16 ದಿನ, 15 ದಿನ, 18 ದಿನ ಅಷ್ಟೇ. ಅವ್ರು ಡೇಟ್ ಕೊಡೋದಷ್ಟೇ ನಾವು ಮಾಡಿಕೊಳ್ಳೇಬೇಕು. ಎಲ್ಲ ಮ್ಯಾಸಿವ್ ಹಿಟ್ಸ್. ಹ್ಮ್ ಪೊಲೀಸ್ ನೆಂತಿ, ಹೌದು. ಗೃಹ ಪ್ರವೇಶ, ಮಾಲಶ್ರೀ ಮಾಮಶ್ರೀ, ಕಿತ್ತು ನೂಲಿ, ಇದರ ಲೆಕ್ಕ ಹಾಕೊಂಡ್ರೆ ಹೌದು, ಎಲ್ಲ ಪಿಕ್ಚರ್ಸು ಆ ಕಾಲದಲ್ಲಿ ಸೂಪರ್ ಡೂಪರ್ ಹಿಟ್ಸ್ ಆಗಿದ್ದ ಸಿನಿಮಾಗಳೇ. ನಿಜ. ಆ ಟೈಮ್ ಟೇಬಲ್ ಬೇರೆ, ಇದು ಬೇರೆ. ಇದು ಬೇರೆ.